ಇಪಿಎಫ್ ಮತ್ತು ಯುಪಿಎಸ್ ಯೋಜನೆ ರದ್ದುಪಡಿಸಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಇಂದು ನಾಗಮಂಗಲ ಪಟ್ಟಣದಲ್ಲಿ ಜಂಟಿ ಕಾರ್ಮಿಕ ಸಂಘ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ತಾಲೂಕು ಸಮಿತಿ ನಾಗಮಂಗಲ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ಮಾಡಿದ್ರು. ಪಟ್ಟಣದ ಬಿಜಿಎಸ್ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಜಾಥಾ ಮಾಡುವ ಮೂಲಕ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟಿಸಿದ್ರು. ನೆಟ್ವರ್ಕ್ ಇಲ್ಲದೆ ಇದ್ದಾಗ ನಮಗೆ ಇವರು ಮೆಸೇಜ್ಗಳು ಆಗ್ತಾ ಇರ್ತಾರೆ. ತುಂಬಾ ಹಿಂಸೆ ಆಗ್ತಾ ಇದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಮತ್ತೆ DHR ಮೂಲಕ ಫಲಾನುಭವಿಗಳ ಪೋಷಣೆ ಟ್ರ್ಯಾಕರ್ನಲ್ಲಿ ಕೆಲಸಗಳಲ್ಲಿ ಅಂಗನವಾಡಿ ನೌಕರರಿಗೆ ತೊಂದರೆ ಕೊಡಬಾರದು. 29 ಕಾರ್ಮಿಕ ಕಾನೂನುಗಳನ್ನು ಉಳಿಸಿ ಹೊಸದಾಗಿ ತಂದಿರುವ 4 ಸಂಹಿತೆಗಳನ್ನು ರದ್ದುಗೊಳಿಸಬೇಕು. ICDS ಯೋಜನೆಗೆ ಬಜೆಟ್ ಅನ್ನು ಹೆಚ್ಚಿಸಬೇಕು. ಆಮೇಲೆ ಸರ್, ಮುಖ್ಯವಾದದ್ದು ಅಂಗನವಾಡಿ ನೌಕರರಿಗೆ BLO ಕೆಲಸ ನಿಮ್ಮ ಕೇಳ್ಕೊತಾ ಇರೋದು ಸರ್. ನಾವು ಅಂಗನವಾಡಿ ನೌಕರರಿಗೆ ನಮ್ಮ ಕೆಲಸನೇ ತುಂಬ ಒತ್ತಡ ಇದೆ. ನಮ್ಮ ಕೆಲಸನೇ ತುಂಬ ಒತ್ತಡ ಇದೆ ಸರ್. ನಮಗೆ ಅಂಗನವಾಡಿ ಕೆಲಸನೇ ತುಂಬ ಜಾಸ್ತಿ ಇದೆ. ಹಾಗಾಗಿ ನಮಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾರ್ಯಾರಿಗೆ BLO ಕೆಲಸಗಳ ಕೊಟ್ಟಿದ್ದೀರಾ ಅದನ್ನು BLO ಕೆಲಸಗಳನ್ನು ವಾಪಸ್ ಮಾಡಬೇಕು ಸರ್ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ನಮ್ದು ತುಂಬಾನೇ ಒತ್ತಡ ಇದೆ ಸರ್. ನಾವು ಸರ್ ಮಾತಾಡ್ಸಕ್ ಹೋದಾಗ ಸಿಕ್ಕಿಲ್ಲ ಸರ್. ನಮ್ಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಆಮೇಲೆ ನಮ್ದು ಒಂದು ಪೋಷಣೆ ಟ್ರ್ಯಾಕರ್ FRSA ಕಡ್ಡಾಯವಾಗಿ ನಡಿಬೇಕಾಗಿರೋದ್ರಿಂದ ನಮ್ಮ ಅಧಿಕಾರಿಗಳಿಗೂ ಹಿಂಸೆ ಆಗಿ ಅವರು ನಮ್ಮ ಮೇಲೆ ಒತ್ತಡ ಕೊಡ್ತಾ ಇದ್ದಾರೆ. ನಾವು ಮಾಡಕ್ಕಾಗ್ತಾ ಇಲ್ಲ. ಅದನ್ನ ನಾವು ನಮ್ಮ ಸಾಹೇಬ್ರಿಗೇನೆ ಕೊಡ್ಬೇಕಾಗಿರೋದು. ಈ ಸಂದರ್ಭದಲ್ಲಿ ಸಿಡಿಪಿಒ ಕೃಷ್ಣಮೂರ್ತಿ, ತಾಲೂಕು ಸಂಚಾಲಕರು ಜಯಲಕ್ಷ್ಮಮ್ಮ, ಜನವಾದಿ ಮಹಿಳಾ ಸಂಘಟನೆಯ ಸದಸ್ಯೆ ಪ್ರೇಮಮ್ಮ, ಅಂಗನವಾಡಿ ನೌಕರರ ಸಂಘದ ಲತಾ, ಕಮಲಾ, ಬಿಸಿ ಊಟದ ಅಧ್ಯಕ್ಷ ಶಶಿ, ಧನಲಕ್ಷ್ಮಿ ಹಾಗೂ ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ವರದಿ ರಾಜೇಶ್ ವಿಆರ್. ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ 7483 811 663.